ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರ ಪತ್ನಿ ಚೆನ್ನಮ್ಮ ಅವರ 11ನೇ ದಿನದ ಕಾರ್ಯಕ್ಕೆ ಸಿದ್ಧತೆಗಳಾಗಿದೆ. ಉತ್ತರ ಕ್ರಿಯಾದಿ ಭೂಶಾಂತಿ ಆರಾಧನೆ ಬೆಳಗ್ಗೆ 10 ರಿಂದ 12:30 ನಡುವೆ ಆರಾಧನಾ ಕಾರ್ಯ ನಡೆಯುತ್ತೆ. ಲಕ್ಷಾಂತರ ಜನ ಭಾಗಿಯಾಗ್ತಾರೆ ಅನ್ನುವಂಥ ನಿರೀಕ್ಷೆ ಇದೆ. ಟೆಂಟ್ಗಳನ್ನು ಹಾಕಲಾಗಿದೆ. ಒಂದು ಟೆಂಟಲ್ಲಿ 1,500 ಜನರಿಗೆ ಊಟ ಕೂರುವಂಥ ವ್ಯವಸ್ಥೆಯನ್ನು ಮಾಡಲಾಗಿದೆ. ಈ ರೀತಿ 16 ಟೆಂಟ್ಗಳ ನಿರ್ಮಾಣ ಮಾಡಲಾಗಿದೆ. ಅಡಿಗೆ ತಯಾರಿಯನ್ನ ಕೂಡ ಮಾಡಿಕೊಳ್ಳಲಾಗ್ತಾ ಇದೆ. ನಿನ್ನೆಯೇ ಚೆನ್ನಮ್ಮ ಅವರ ಸಮಾಧಿ ಸ್ಥಳ ತಲುಪಿದ್ದಾರೆ. ಅವರ ಕುಟುಂಬಸ್ಥರು ದೇವೇಗೌಡರು ಅವರ ಸಮಾಧಿ ಬಳಿ ಕೂತು ಕಣ್ಣೀರು ಹಾಕಿದರು. ಮಕ್ಕಳು, ಸೊಸೆಯಂದರು, ಮೊಮ್ಮಕ್ಕಳು, ಮರಿಮೊಮ್ಮಕ್ಕಳು ಇವರೆಲ್ಲರೂ ಆಗಮಿಸಿದ್ದಾರೆ. ದೇವೇಗೌಡರು ಕಣ್ಣೀರು ಹಾಕ್ತಾ ಇರುವಂಥ ದೃಶ್ಯ ನೋಡ್ತಾ ಇದ್ದೀರಿ ನೀವು. ಹುಟ್ಟೂರಲ್ಲೇ ಮಣ್ಣಾಗಿದ್ದಾರೆ ಚೆನ್ನಮ್ಮ ಅವರು. ಅವರ 11ನೇ ದಿನದ ಕಾರ್ಯ ಇವತ್ತು ನಡೆಯುತ್ತೆ. ದೊಡ್ಡ ಸಂಖ್ಯೆಯಲ್ಲಿ ಸುತ್ತಮುತ್ತಲಿನ ಗ್ರಾಮಗಳ ಜನ ಭಾಗಿಯಾಗ್ತಾರೆ ಅನ್ನುವಂಥ ನಿರೀಕ್ಷೆ. ಹೌದು, ನಾವು ನಿನ್ನೆನೆ ಬಂದಿದ್ವಿ. ಈಗ ರೇವಣ್ಣವ್ರ ಮನೆಯಲ್ಲಿ ಪೂಜೆ ಇದೆ. ಅಲ್ಲಿ ಪೂಜೆ ಎಲ್ಲ ಮಾಡಿಸಿ ಆನಂತರ ಬಂದು ಇಲ್ಲಿ ಸಮಾಧಿ ಹತ್ರನೂ ಪೂಜೆ ಮಾಡ್ತೇವೆ. ಇವತ್ತು ಕುಟುಂಬದವರೆಲ್ಲ ಬಂದಿದ್ದಾರೆ? ಹೌದು, ಎಲ್ಲರೂ ಬಂದಿದ್ದೀವಿ. ಚಕ್ಲಿ ಭಾಳ ಚೆನ್ನಾಗಿ ಅವರೇ ಖುದ್ದಾಗಿ ಮಾಡ್ತಾಯಿದ್ರು. ಅವ್ರು ಮಾಡಿದಷ್ಟು ಚೆನ್ನಾಗಿ ಬೇರೆ ಯಾರಿಗೂ ಬರೋದೇ ಇಲ್ಲ. ಮಾಡಿ ನಮ್ಮ ಮನೆಗೆಲ್ಲ ಕೆಲಸ ಬರೀ ಕಳಿಸ್ತಾ ಇದ್ರು. ಅವ್ರ ನೆನಪು ಖಂಡಿತವಾಗ್ಲೂ ನಮಗೆ ಸದಾ ಇದ್ದೇ ಇರುತ್ತೆ, ಕಾಡ್ತಾ ಇರುತ್ತೆ. ಹೌದು ಹೌದು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.